ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ ವಿಧಾನಸಭಾ ಮತದಾನಕ್ಕೆ ಇವತ್ತು ತೆರೆ ಬಿದ್ದಿದೆ. ಮತದಾನ ಆದ ಬೆನ್ನಲ್ಲೇ ಚುನಾವಣೋತ್ತರ ಸಮೀಕ್ಷೆಗಳ ಭವಿಷ್ಯ ಕೂಡ ಹೊರಬಿದ್ದಿದೆ. ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದ್ದ ಎರಡೂ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದೇರಾ? ಹಾಗಾದ್ರೆ ಸಮೀಕ್ಷೆಗಳು ನುಡಿದಂತ ಭವಿಷ್ಯ ಏನು? ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿನ 3 ಕ್ಷೇತ್ರದ್ದು ಕೂಡ ವಿಚಾರ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಿಂತ ಮುನ್ನ ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ಗೆ ಸಂಬಂಧಪಟ್ಟಾಗಿನ ಚುನಾವಣೋತ್ತರ ಸಮೀಕ್ಷೆಯ ರಿಪೋರ್ಟ್ ಬನ್ನಿ ನೋಡ್ಕೊಬರೋಣ. ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆ ಮತದಾನಕ್ಕೆ ತೆರೆ. ವೋಟಿಂಗ್ ಬೆನ್ನಲ್ಲೇ ಚುನಾವಣೋತ್ತರ ಸಮೀಕ್ಷೆಗಳು ಪ್ರಕಟ. ಎಕ್ಸಿಟ್ ಪೋಲ್ಗಳು ಏನ್ ಹೇಳ್ತಾ ಇದೆ ಅನ್ನೋದ್ರ ಕಡೆಗೆ ಬಿಜೆಪಿ ಮಿತ್ರ ಪಕ್ಷಗಳು ಗೆಲ್ತಾ ಇವೆ ಅನ್ನುವಂಥದ್ದು. ಕರ್ನಾಟಕದ 3 ಕ್ಷೇತ್ರದ ಬೈ ಎಲೆಕ್ಷನ್ ಭವಿಷ್ಯವು ಬಹಿರಂಗ. 3 ಕ್ಷೇತ್ರಗಳ ಮತದಾನೋತ್ತರ ಸಮೀಕ್ಷೆ ಪ್ರಕಟ ಆಗಿದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಮಹಾರಾಷ್ಟ್ರದಲ್ಲಿ ಮಹಾಯುದ್ಧ, ಜಾರ್ಖಂಡ್ನಲ್ಲಿ ಜಿದ್ದಾಜಿದ್ದಿ ಕದನ, ಕರ್ನಾಟಕದ 3 ಉಪಚುನಾವಣಾ ಕ್ಷೇತ್ರಗಳಲ್ಲಿ ಮಹಾಕಾಳಗ. ಹೀಗೆ 2 ರಾಜ್ಯಗಳ ವಿಧಾನಸಭೆ ಹಾಗೂ ಕರ್ನಾಟಕದ 3 ಕ್ಷೇತ್ರಗಳ ಉಪಚುನಾವಣೆ ಸೇರಿದಂತೆ ದೇಶದ ಹಲವೆಡೆ ನಡೆದ ಚುನಾವಣೆ ಮುಕ್ತಾಯವಾಗಿದೆ. ಇಂದು ಮಹಾರಾಷ್ಟ್ರದಲ್ಲಿ ಒಂದೇ ಹಂತದಲ್ಲಿ 288 ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ. ಜಾರ್ಖಂಡ್ನ 38 ಕ್ಷೇತ್ರಗಳಲ್ಲಿ 2ನೇ ಹಂತದ ಮತದಾನ ನಡೆದಿದೆ. ಮತದಾನದ ಬೆನ್ನಲ್ಲೇ ಚುನಾವಣೋತ್ತರ ಸಮೀಕ್ಷೆಗಳು ನುಡಿದ ಭವಿಷ್ಯವೂ ಹೊರಬಿದ್ದಿದೆ. ಎಕ್ಸಿಟ್ ಪೋಲ್ಗಳು ಏನ್ ಹೇಳ್ತಾ ಇದೆ ಅನ್ನೋದ್ರ ಕಡೆಗೆ ಗಮನ ಕೊಟ್ಟಾಗ 3 ಕ್ಷೇತ್ರಗಳ ಮತದಾನೋತ್ತರ ಸಮೀಕ್ಷೆ ಪ್ರಕಟ ಆಗಿದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿದ್ದೇನು ಅನ್ನೋದನ್ನ ನೋಡೋ ಮೊದಲು ಮಹಾರಾಷ್ಟ್ರದಲ್ಲಿ ಇವತ್ತು ನಡೆದ ಮತದಾನ ಹೇಗಿತ್ತು ತೋರಿಸ್ತೀವಿ ನೋಡಿ. ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್, ಬಾಲಿವುಡ್ ಸ್ಟಾರ್ಗಳಾದ ಸಲ್ಮಾನ್ ಖಾನ್, ಶಾರುಖ್ ಖಾನ್, ರಣಬೀರ್ ಕಪೂರ್, ಅಕ್ಷಯ್ ಕುಮಾರ್, ಸುನಿಲ್ ಶೆಟ್ಟಿ, ಶ್ರದ್ಧಾ ಕಪೂರ್, ಹೇಮಾ ಮಾಲಿನಿ, ರಿತೇಶ್ ದೇಶ್ಮುಖ್, ಜನಿಲಿಯಾ ದಂಪತಿ ಹೀಗೆ ಬಾಲಿವುಡ್ ತಾರೆಯರು ಮಹಾರಾಷ್ಟ್ರದ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಿದ್ದಾರೆ. ತಮ್ಮ ಮತದಾನದ ಹಕ್ಕು ಚಲಾಯಿಸಿದ್ದಾರೆ. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ, ಡಿಸಿಎಂಗಳಾದ ಫಡ್ನವೀಸ್, ಅಜಿತ್ ಪವಾರ್, ಎನ್ಸಿಪಿ ಅಧಿನಾಯಕ ಶರದ್ ಪವಾರ್, ಕಾಂಗ್ರೆಸ್ ನಾಯಕ ನಾನಾ ಪಟೋಲೆ ಮತ ಚಲಾಯಿಸಿದ್ದಾರೆ. ಹೀಗೆ ಬಾಲಿವುಡ್ ಸ್ಟಾರ್ಗಳಿಂದ ಹಿಡಿದು ಕ್ರಿಕೆಟ್ ತಾರೆಯರ ತನಕ, ರಾಜಕೀಯ ಗಣ್ಯರಿಂದ ಜನಸಾಮಾನ್ಯರ ತನಕ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಹೀಗೆ ನಡೆದ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ 58.25% ಮತದಾನದ ಪ್ರಮಾಣ ದಾಖಲಾಗಿದ್ರೆ, ಜಾರ್ಖಂಡ್ನಲ್ಲಿ 67.63% ಮತದಾನ ನಡೆದಿದೆ. ಮತದಾನ ಮುಗಿದ ಬೆನ್ನಲ್ಲೇ ಚುನಾವಣೋತ್ತರ ಸಮೀಕ್ಷೆ ನಡೆಸಿದ ಸಂಸ್ಥೆಗಳು ನುಡಿದ ಭವಿಷ್ಯ ಏನು ತೋರಿಸ್ತೀವಿ ನೋಡಿ. ಮಹಾರಾಷ್ಟ್ರದಲ್ಲಿ ಚಾಣಕ್ಯ ಸ್ಟ್ರಾಟಜಿ ಸಂಸ್ಥೆ ನಡೆಸಿದ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ 152ರಿಂದ 160 ಸ್ಥಾನ ಸಿಗಬಹುದು ಅಂತ ಅಂದಾಜಿಸಿದೆ. ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ 130ರಿಂದ 138 ಸ್ಥಾನ ಗಳಿಸಬಹುದು ಅಂದಿದೆ. ಇನ್ನು ಪಕ್ಷೇತರರು 6ರಿಂದ 8 ಸ್ಥಾನ ಪಡೆಯಬಹುದು ಅಂತ ಅಂದಾಜಿಸಿದೆ. ಇನ್ನು ಮ್ಯಾಟ್ರಿಜ್ ಸಮೀಕ್ಷೆ ಪ್ರಕಾರ ಎನ್ಡಿಎ 150ರಿಂದ 170, ಮಹಾವಿಕಾಸ್ ಅಘಾಡಿ 110ರಿಂದ 130 ಮತ್ತು ಪಕ್ಷೇತರರು 8ರಿಂದ 10 ಸ್ಥಾನ ಪಡೆಯಬಹುದು ಅಂದಿದೆ. ಹಾಗೇನೆ ಪಿಮಾರ್ಕ್ ಸಮೀಕ್ಷೆ ಪ್ರಕಾರ ಎನ್ಡಿಎ 137ರಿಂದ 157, ಎಂವಿಎ 126ರಿಂದ 146 ಹಾಗೂ ಪಕ್ಷೇತರರು 2ರಿಂದ 8 ಸ್ಥಾನ ಪಡೆಯಬಹುದು ಅಂತ ಅಂದಾಜಿಸಿದೆ. ಇನ್ನು ಲೋಕ್ಪೋಲ್ ಸಂಸ್ಥೆಯ ಸಮೀಕ್ಷೆ ಪ್ರಕಾರ ಎನ್ಡಿಎ 115ರಿಂದ 128 ಸ್ಥಾನ ಸಿಗಬಹುದು ಅಂತ ಅಂದಾಜಿಸಿದ್ರೆ, ಮಹಾವಿಕಾಸ್ ಅಘಾಡಿಗೆ ಅಧಿಕಾರ ಅಂತ ಲೋಕ್ಪೋಲ್ ಸಮೀಕ್ಷೆ ಅಂದಾಜಿಸಿದೆ. ಅಂದ್ರೆ 151 ಸ್ಥಾನದಿಂದ 152 ಸ್ಥಾನವನ್ನ ಮಹಾವಿಕಾಸ್ ಅಘಾಡಿ ಪಡೆಯಬಹುದು ಅಂದಿದೆ. ಇನ್ನು ಪಕ್ಷೇತರರು 5ರಿಂದ 14 ಸ್ಥಾನ ಪಡೆಯಬಹುದು ಅಂತ ಭವಿಷ್ಯ ನುಡಿದಿದೆ. ನಮಗೆ ಹೆಚ್ಚು ಸೀಟುಗಳನ್ನು ನಾವು ಖಂಡಿತವಾಗಿ ತಗೊಳ್ತೀವಿ ಅನ್ನುವಂಥ ವಿಶ್ವಾಸವನ್ನು ನಮ್ಮ ನಾಯಕರುಗಳು ಹೇಳಿದರು. ಜನಸಮುದಾಯದಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ಸು ಮತ್ತು ಮಹಾವಿಕಾಸ್ ಅಘಾಡಿಯವರು ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥದ್ದು ಜನಸಮುದಾಯದಲ್ಲಿ ಮಾತಾಡಿದ್ದು. ನಾನು ಸುಮಾರು ಇಂಟ್ರ್ಯಾಕ್ಟ್ ಮಾಡಿದ್ದೇನೆ ಮುಂಬೈನಲ್ಲಿ, ಸುಮಾರು ಕ್ಷೇತ್ರಗಳಲ್ಲಿ ಮಾಧ್ಯಮದವರ ಜೊತೆಯಲ್ಲೂ ಮಾತಾಡುವಾಗ ಅವರು ಕೂಡ ಇಲ್ಲ ನಿಮಗೆ ಒಂದು ಅವಕಾಶ ಇದೆ, ತುಂಬ ಕೆಟ್ಟ ಸರ್ಕಾರ ಇತ್ತು ಇಲ್ಲಿ ಅನ್ನೋಂಥ ಮಾತನ್ನು ಅವರು ಕೂಡ ಒಪ್ಕೊಳ್ತಾ ಇದ್ರು. ಹಾಗಾಗಿ ನನಗೆ ವಿಶ್ವಾಸ ಇರುವಂಥದ್ದು ನಾವು 103ರಲ್ಲಿ ಕನಿಷ್ಠ ಒಂದು 80 ಸೀಟಾದರೂ ನಾವು ಗೆದ್ದಿದ್ದೇವೆ ಅಂತಕ್ಕಂಥದ್ದು ನನ್ನ ಕ್ಯಾಲ್ಕುಲೇಷನ್ಸು.
ಇನ್ನು ಜಾರ್ಖಂಡ್ನ ವಿಧಾನಸಭೆ ಮತದಾನೋತ್ತರ ಸಮೀಕ್ಷೆಯು ಬಹಿರಂಗವಾಗಿದೆ. ಇನ್ನು ಜಾರ್ಖಂಡ್ನಲ್ಲಿ ಆಕ್ಸಿಸ್ ಮೈ ಇಂಡಿಯಾ ಸಂಸ್ಥೆ ಪ್ರಕಾರ ಎನ್ಡಿಎಗೆ 25 ಸ್ಥಾನ ಸಿಗಲಿದೆ ಅಂತ ಅಂದಾಜಿಸಿದ್ದು, ಇಂಡಿಯಾ ಮೈತ್ರಿಕೂಟಕ್ಕೆ ಅಧಿಕಾರ ಅಂತ ಭವಿಷ್ಯ ನುಡಿದಿದೆ. ಅಂದ್ರೆ 53 ಸ್ಥಾನ ಸಿಗಬಹುದು ಅಂತ ಅಂದಾಜಿಸಿದೆ. ಇನ್ನು ಪಕ್ಷೇತರರು 3 ಕಡೆ ಗೆಲ್ಲಬಹುದು ಅಂದಿದೆ. ಇನ್ನು ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ 42ರಿಂದ 47 ಸ್ಥಾನ, ಇಂಡಿಯಾ ಮೈತ್ರಿಕೂಟಕ್ಕೆ 25ರಿಂದ 30, ಪಕ್ಷೇತರರು 1ರಿಂದ 4 ಕಡೆ ಗೆಲ್ಲಬಹುದು ಅಂತ ಅಂದಾಜಿಸಿದೆ. ಇನ್ನು ಪಿಮಾರ್ಕ್ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ 31ರಿಂದ 40 ಸ್ಥಾನ, ಇಂಡಿಯಾ ಮೈತ್ರಿಕೂಟಕ್ಕೆ 37ರಿಂದ 47 ಸ್ಥಾನ, ಪಕ್ಷೇತರರು 1ರಿಂದ 6 ಸ್ಥಾನ ಪಡೆಯಬಹುದು ಅಂತ ಅಂದಾಜಿಸಿದೆ. ಹೀಗೆ ಕೆಲ ಸಮೀಕ್ಷೆಗಳು ಬಿಜೆಪಿ ನೇತೃತ್ವದ ಎನ್ಡಿಎಗೆ ಅಧಿಕಾರ ಅಂತ ಭವಿಷ್ಯ ನುಡಿದಿದ್ರೆ, ಇನ್ನು ಕೆಲ ಸಮೀಕ್ಷೆಗಳು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಅಧಿಕಾರ ಅಂದಿವೆ. ಇದು ಕೇವಲ ಅಂದಾಜು ಲೆಕ್ಕಾಚಾರವಾಗಿದ್ದು, ನವೆಂಬರ್ 23ರಂದು ಅಸಲಿ ಫಲಿತಾಂಶ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9.